ಕೈಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಸರ್ ಬಿಜೆಪಿ ಶಾಸಕ. ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ. ಹಾಂ ಸರ್, ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಂದರೆ ರಾಜ್ಯದಲ್ಲಿ ಲಂಚಾವತಾರ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವಾಗ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಟ್ಟಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್ ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳ್ಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವರು ಬಿಜೆಪಿ ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿಕ್ಕೆ ನಾವ್ಯಾರು ಅಡ್ಡ ಬರೋಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ, ರಾಜಕೀಯವಾಗಿ ಆಮೇಲೆ ಮಾತಾಡ್ತೀವಿ. ಕೇಳದ್ರಲ್ಲ CM ಸಿದ್ದರಾಮಯ್ಯ ಅವರ ಮಾತುಗಳನ್ನು. BJPಗೆ ಯಾವ ಥರ ಕ್ಯಾಕರಿಸಿ ಉಗಿತಿದ್ದಾರೆ ಅಂತ. ಯಾಕಂತಂದರೆ BJPಯವರು ಕೆಲ ತಿಂಗಳುಗಳಿಂದ ಕಾಂಗ್ರೆಸ್ ಮೇಲೆ 60% ಸರ್ಕಾರ ಅಂತ ಆರೋಪ ಮಾಡ್ತಾ ಇದ್ರು. ಆದರೆ ಈಗ BJP ಶಾಸಕರೇ MLAಗಳೇ ಭ್ರಷ್ಟದಲ್ಲಿ ತೊಡಗಿದ್ದಾರೆ. ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಬೀಳ್ತಿದ್ದಾರೆ. ಇದು ಜನ ಕೂಡ ನೋಡ್ತಿದ್ದಾರೆ. ಯಾರ ಮೇಲೆ ಯಾರು ಆರೋಪ ಮಾಡೋದು ಸರಿ ಅಂತ ಜನರಿಗೆ ಗೊತ್ತು ಅಂತ ಈಗ ಸಿದ್ದರಾಮಯ್ಯ ಕೂಡ BJP ಮೇಲೆ ಕೆಂಡಕಾರಿರುವಂಥದ್ದು. ಇನ್ನು ಕಾಂಗ್ರೆಸ್ನ ಹಲವಾರು ಶಾಸಕರು BJP ಮೇಲೆ ವ್ಯಂಗ್ಯ ಮಾಡ್ತಾ ಇರುವಂಥದ್ದು. DK ಶಿವಕುಮಾರ್ ಕೂಡ ಇದೇ ಥರದ ವ್ಯಂಗ್ಯವನ್ನು BJP ಮೇಲೆ ಮಾಡ್ತಿದ್ದಾರೆ. ಯಾಕಂತಂದರೆ BJPಯವರು ಕಾಂಗ್ರೆಸ್ ಮೇಲೆ ಹಲವಾರು ಆರೋಪಗಳನ್ನು 60% ಆರೋಪಗಳನ್ನು ಮತ್ತು ಲಂಚ ಪಡಿತಿದ್ದಾರೆ ಎನ್ನುವಂತಹ ಕೆಲವೊಂದಿಷ್ಟು ಮಾತುಗಳನ್ನು ಆರೋಪಗಳನ್ನು ಕಾಂಗ್ರೆಸ್ ಮೇಲೆ ಮಾಡಿದರು. ಆದರೆ ಈಗ BJPಯವರೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು ಈಗ BJPಗೆ ಸಾಕಷ್ಟು ಮುಖಭಂಗವನ್ನು ಅನುಭವಿಸುವಂಥ ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ ಈಗ ಕಾಂಗ್ರೆಸ್ನ ಎಲ್ಲ ಶಾಸಕರಾಗಿರ್ಬೋದು, ಎಲ್ಲ ನಾಯಕರಾಗಿರ್ಬೋದು BJP ಮೇಲೆ ಕೆಂಡಕಾರಿರುವಂಥದ್ದು. ಯಾಕಂತಂದರೆ ಗದಗ್ನ ಶಿರಟ್ಟಿ ತಾಲೂಕಿನ MLA ಆದಂತಹ ಚಂದ್ರು ಲಮಾಣಿಯವರು ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ 5 ಲಕ್ಷ ಪಡಿತಿರಬೇಕಾದ್ರೆ ಸಿಕ್ಕಾಕೊಂಡಿರುವಂಥದ್ದು. ಹೀಗಾಗಿ ಈಗ ಕಾಂಗ್ರೆಸ್ ನಾಯಕರು BJP ಮೇಲೆ ಮುಗಿದು ಬಿದ್ದಿದ್ದಾರೆ. ನಮ್ಮ ಮೇಲೆ ಸುಮ್ಮನೆ ಆರೋಪ ಮಾಡ್ತಾರೆ, ಆದರೆ ಅವರ MLAಗಳೇ ಈ ಥರದ ಭ್ರಷ್ಟದಲ್ಲಿ ತೊಡಗಿದ್ದಾರೆ. ಜನ ನೋಡ್ತಿದ್ದಾರೆ ಯಾರು ಬೆಸ್ಟ್ ಯಾರು ವೆಸ್ಟ್ ರಾಜ್ಯದಲ್ಲಿ ಅಂತ ಜನ ಡಿಸೈಡ್ ಮಾಡ್ತಾರೆ. ಇವರು ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ, ಆದರೆ ಅವರೇ ಈಗ ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟು ಭ್ರಷ್ಟದಲ್ಲಿ BJP ತೊಡಗಿಕೊಂಡಿದೆ. ಹೀಗಾಗಿ BJP ರಾಜ್ಯದಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಅಧಿಕಾರ ರಚಿಸಲ್ಲ. ಮತ್ತು BJP ರಾಜ್ಯದಲ್ಲಿ ನಿರ್ಮೂಲನೆ ಆಗಬೇಕು. ಈ ಥರ ಭ್ರಷ್ಟದಲ್ಲಿ ತೊಡಗಿಕೊಂಡಿದ್ದರೆ ಯಾವ ಥರ ಜನ ಇವರನ್ನು ನಂಬ್ತಾರೆ, ಯಾಕೆ ಜನ ಇವರನ್ನು ಓಟ್ ಹಾಕ್ತಾರೆ ಅಂತ ಈಗ ಕಾಂಗ್ರೆಸ್ ನಾಯಕರು BJP ಮೇಲೆ ಮುಗಿಬಿದ್ದಿರುವಂಥದ್ದು. ಯಾಕಂತಂದರೆ ಒಬ್ಬ ಶಾಸಕರಾಗಿ ಇಂಥ ಭ್ರಷ್ಟದಲ್ಲಿ ತೊಡಗುವುದು ಎಷ್ಟರ ಮಟ್ಟಿಗೆ ಸರಿ, ಜನ ಹೇಗೆ ಇವರನ್ನು ನಂಬ್ತಾರೆ ಎನ್ನುವಂತಹ ಹಲವಾರು ಆರೋಪಗಳನ್ನು ಈಗ ಕಾಂಗ್ರೆಸ್ BJP ಮೇಲೆ ಮಾಡ್ತಾ ಇರುವಂಥದ್ದು. ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.